ಮಟನ್ ಕುರ್ಮಕ್ಕೆ ರೆಡಿ ಆಗ್ತಾ ಇದೆ, ತಗೊಂಡು ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಇದು ಬಂದು 1200 1500 ಜನಕ್ಕೆ ಬೀಗರೂಟವನ್ನು ಮಾಡ್ತಾ ಇರೋದು. ಈ ಒಂದು ಬೀಗರೂಟದಲ್ಲಿ ತುಂಬಾ ಹಲವಾರು ಡಿಶಸ್ ಮಾಡ್ತಾ ಇದ್ದಾರೆ. ಬನ್ನಿ ಈಗ ಯಾವ ತರ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗ ಮಟನ್ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಸೊ ಫಸ್ಟ್ ರೆಡಿ ಆಗಿರುವಂತದ್ದು ನೋಡಿ ತಗೊಂಡು ಹೋಗ್ತಾ ಇದ್ದಾರೆ. ಟೇಸ್ಟ್ ಮಾಡೋಣ ಅಂತ ಬಂದೆ. ಓಕೆ, ಫುಲ್ ಟಿಫನೇ ಮಾಡ್ತಾ ಇದ್ದೀನಿ. ಓಕೆ, ತುಂಬಾ ಎಕ್ಸ್ಟ್ರೀಮ್ ಆಗಿದೆ ಟೇಸ್ಟ್ ಮಾತ್ರ. ಹೌದಾ? ಸೂಪರ್ ಆಗಿದೆ. ವಾವ್, ನೋಡಿ ಸ್ನೇಹಿತರೆ ಮಟನ್ ಯಾವ ತರ ಇದೆ ಅಂತ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ಬೀಗರೂಟದ ಫಂಕ್ಷನ್ ಅನ್ನ ಚಂದ್ರು ಕ್ಯಾಟರಿಂಗ್ನವರು ವಹಿಸ್ಕೊಂಡಿದ್ದಾರೆ. ಸೊ ಬನ್ನಿ ಈಗ ಏನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲವನ್ನು ತಿಳ್ಕೊಂಡು ಬರೋಣ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಡ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ. ಸರ್ ಹೇಳಿ ಸರ್, ಇದು ನಿಮ್ಮ ಕ್ಯಾಟರಿಂಗ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಹಾಗೆ ನೀವು ಯಾವ್ಯಾವ್ದೆಲ್ಲ ಅಡಿಗೆ ಮಾಡ್ತೀರಾ ಎಲ್ಲವನ್ನ ಈಗ ತಿಳಿಸ್ಕೊಡಿ ಸರ್. ಇದು ಸರ್ ನಮ್ಮ ಕ್ಯಾಟರಿಂಗ್ ನೇಮ್ ಚಂದ್ರು ಕ್ಯಾಟರಿಂಗ್ ಅಂತ. ಓಕೆ, ನಮ್ಮ ಹೆಸರು ವಿಜಯ್ ಅಂತ. ಓಕೆ ಸರ್. ನಮ್ಮ ಕ್ಯಾಟರಿಂಗ್ ಅಲ್ಲಿ ಮಿನಿಮಮ್ ಇಲ್ಲ ಅಂದ್ರೂ ಒಂದ್ 700 ಇಂದ 800 ಜನ ವರ್ಕರ್ಸ್ ಇದ್ದಾರೆ. ಓಕೆ, ನಾವು ಎಲ್ಲಿ ಆಲ್ ಓವರ್ ಕರ್ನಾಟಕ ವೆಜ್ ಅಂಡ್ ನಾನ್ ವೆಜ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಯಾವ ತರ ಬೇಕಾದ್ರೂ ನಾವು ಅಡುಗೆ ನಾವು ಮಾಡ್ಕೊಡ್ತೀವಿ. ಓಕೆ ಸರ್. ಇವತ್ತು ಏನ್ ಸ್ಪೆಷಲ್ ಐಟಮ್ ಮಾಡ್ತಿದ್ದೀರಾ? ಇವತ್ತು ಏನ್ ಲೊಕೇಶನ್ ಸರ್ ಇಲ್ಲಿ ಸರ್ ಇವತ್ತು ಬೀಗರೂಟ ಇದೆ 1200 ಇಂದ 1500 ಜನ ಗಂಟ. ಓಕೆ, ಇಲ್ಲಿ ಸ್ಪೆಷಲ್ ಐಟಮ್ ಅಂತ ಬಂದ್ರೆ ಮಟನ್ ಬಿರಿಯಾನಿ ಇದೆ, ಮಟನ್ ಕುರ್ಮಾ ಇದೆ, ಬೋಟಿ ಇದೆ, ಚಿಕನ್ ಲಾಲಿಪಾಪ್ ಇದೆ, ಲೆಮನ್ ಚಿಕನ್ ಇದೆ, ಮತ್ತೆ ಗುಂಟೂರು ಚಿಕನ್ ಇದೆ, ಅನ್ನ ರಸಮ್ ಇದೆ. ಫೋನ್ ನಂಬರ್ ಹೇಳಿ ಸರ್. ಇದು ಸರ್ ನಮ್ದು ಕ್ಯಾಟರಿಂಗ್ ಇರೋದು ಬಂದು ಹೊಸಕೆರೆಯಲ್ಲಿ ಡಿಸೋಜ ನಗರ ಹತ್ರ PS ಕಾಲೇಜ್ ಇದೆಯಲ್ಲ, ಲೆಗೆಸಿಗೆ ಹೋಗೋ ರೋಡಲ್ಲಿ ಇದೆ. ನಮ್ಮ ಯಜಮಾನರು ಬಂದು ಚಂದ್ರು ಅಂತ. ಅವ್ರ ಮೊಬೈಲ್ ನಂಬರು 9900131315. ಆಲ್ ಓವರ್ ಕರ್ನಾಟಕ ಯಾವುದೇ ಆರ್ಡರ್ ಆಗಿರ್ಲಿ ನಾವು ತಗೋತೀವಿ. ಬನ್ನಿ ಆರ್ಡರ್ ಕೊಡಿ, ನಾವು ಮಾಡ್ಕೊಡ್ತೀವಿ. ಓಕೆ, ಈಗ ಏನೋ ಒಂದು ಕಸ್ಟಮರ್ ನಿಮ್ಮ ಒಂದು ಅಡಿಗೆನ ಟೇಸ್ಟ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಯಾವ ತರ ಅವಕಾಶ ಇದೆ ಅಂತ ತಿಳ್ಕೊಳ್ಳಿ ಸರ್. ನಮ್ ಗೋಡನಲ್ಲಿ ಅವಕಾಶ ಇದೆ ಸರ್. ಗೋಡನಲ್ಲೇ ಯಾರೇ ಬಂದು ಕಸ್ಟಮರ್ ಬುಕಿಂಗ್ ಬಂದಾಗ ಟೇಸ್ಟ್ ಕೊಟ್ಬಿಟ್ಟು ಬುಕಿಂಗ್ ಮಾಡಿಸ್ಕೋತೀವಿ ಸರ್. ಕೊಟ್ಬಿಟ್ರೆ ಆರ್ಡರ್ ತಗೋತೀರೋದು. ಓಕೆ, ಫೈನ್ ಸರ್. ಇದು ಸ್ನೇಹಿತರೆ ನಮಸ್ಕಾರ. ಸೊ ನಾ ಇವತ್ತು ಚಂದ್ರು ಕೇಟರಿಂಗ್ ಇಂದ ಚಂದ್ರು ಕೇಟರಿಂಗ್ ಇದೆ ಸರ್. ನಿಮ್ಮ ಹೆಸರು? ವಿಜಯ್ ಅಂತ. ವಿಜಯ್ ಅಂತ. ಇವತ್ತು ಒಂದು 1200 ಇಂದ 1300 ಜನಕ್ಕೆ ಒಂದು ನಾನ್ ವೆಜ್ ಬೀಗರೂಟವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಬನ್ನಿ ಯಾವನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್ ಹೇಳಿ ಸರ್, ಏನ್ ಮಾಡ್ತಾ ಇರೋದು? ಇದು ನಾಟಿ ಮಟನ್ ಬಿರಿಯಾನಿ. ಸೊ ಎಷ್ಟು ಕೆಜಿ ಇದೆ ಸರ್ ಇಲ್ಲಿ? ಇಲ್ಲಿ ಒಟ್ಟು ಇವಾಗ 30 kg ಬಿರಿಯಾನಿ ಮಾಡ್ತಾ ಇದೀವಿ. 30 kg ಬಿರಿಯಾನಿ, 60 kg ಮಟನ್. 60 kg ಮಟನ್. ಸೊ ಎಷ್ಟು ಕಡೆ ಮಾಡ್ತೀರಾ ಇದು? ಸರ್ ಇದು 2 ಪಾತ್ರೆ ಮಾಡ್ತೀವಿ. 2 ಪಾತ್ರೆ ಮಾಡ್ತೀರಾ. ಏನೇನೆಲ್ಲ ಹಾಕೊಂಡಿದ್ದೀರಾ ಸರ್ ಇಲ್ಲಿಗೆ? ಸರ್ ಇದಕ್ಕೆ ಮಾಮೂಲಿ ಸೊಪ್ಪು, ಒಗ್ಗರಣೆ, ಮಸಾಲೆ ಐಟಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನಕಾಯಿ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡು ಮಟನ್ ಬೇಯಕ್ಕೆ ಹಾಕಿದೀವಿ. ಓಕೆ, ಈಗ ಎಲ್ಲವನ್ನು ಈಗ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದು. ಒಳ್ಳೆ ನಾಟಿ ಸ್ಟೈಲ್. ಹೌದು, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಹೌದು, ಸೌದೆ ಒಲೆಯಲ್ಲಿ ಮಾಡಿದ್ರೆ ನಾಟಿ ಸ್ಟೈಲ್ ಟೇಸ್ಟ್ ಬರೋದು. ಹೌದು, ಈಗ ಸೌದೆ ಒಲೆಯಲ್ಲಿ ಮಾಡಿ ಅದೇನು ಕೆಂಡ ನಾವು ಮೇಲ್ಗಡೆ ಇಕ್ತಿವಿ, ಆ ದಮ್ ಇಕ್ತಿವಿ, ಆ ಒಂದು ದಮ್ ಅಲ್ಲಿ ಇಕ್ಕಿದ್ರೆ ಆ ಟೇಸ್ಟ್ ಸೂಪರ್ ಅದ್ಭುತವಾಗಿರ್ತದೆ. ತಿಂದಾದ್ಮೇಲೆ ಮತ್ತೆ ಮತ್ತೆ ಇದೇ ಬಿರಿಯಾನಿ ತಿನ್ಬೇಕು ಅಂತ ನಿಮ್ಗೆ ಅನ್ಸ್ತದೆ. ಹೌದು, ನೀವೆಲ್ಲೇ ಹೋದ್ರು ಈ ಸೌದೆ ಒಲೆ? ಹೌದು, ಎಲ್ಲೇ ಹೋದ್ರು ಸೌದೆ ಒಲೆಲೆ ಮಾಡೋದು ಸರ್. ಓಕೆ, ಸೂಪರ್. 10 ಜನಕ್ಕೆ ಇದ್ರು ಸೌದೆ ಒಲೆಲೆ ಮಾಡೋದು. ಹೌದು, ಓಕೆ, ಸೂಪರ್. ಇನ್ನೇನೆಲ್ಲ ಮಾಡ್ತಾ ಇದ್ದಾರೆ ಸರ್? ಇದು ಬೋಟಿ. ಹೇಳಿ ಸರ್, ಇದೇನೇನು? ಇದು ಮಟನ್ ಬೋಟಿ. ಮಟನ್ ಬೋಟಿ ರೈತ ತುಂಬಾ ಹೊಗೆ ಇದೆ. ಸೊ ನೋಡಿ ಸರ್, ಏನಿದು? ಸರ್ ಮಟನ್ ಬೋಟಿ. ಮಟನ್ ಬೋಟಿ ಇದು. ಓಕೆ ಸರ್ ಹೇಳಿ, ಇದೇನ್ ಐಟಮ್ ಮಾಡ್ತಾ ಇರುವಂತದ್ದು? ಮಟನ್ ಬೋಟಿ ಇದು. ಮಟನ್ ಬೋಟಿ ಇದು. ಓಕೆ, ಇದು 2 ಕಡೆ ಮಾಡ್ತೀರಾ ಒಂದೇ ಕಡೆ? ಸರ್ ಇದು ಒಂದೇ ಕಡೆ. ಏನೇನೆಲ್ಲ ಐಟಮ್ ಹಾಕಿದ್ರೆ ತಿಳಿಸ್ಕೊಡಿ ಸರ್. ಇದು ಸರ್ ಒಗ್ಗರಣೆ ಹಾಕ್ತಿವಿ. ಫಸ್ಟ್ ಬೇಕ್ ಹಾಕೊಡ್ತೀವಿ ಸರ್. ಓಕೆ, ಫಸ್ಟ್ 2 ಸಲ ವಾಶ್ ಮಾಡ್ಬಿಟ್ಟು ಬೇಕ್ ಹಾಕೊಂಡು ತಿರ್ಗಾ ಮತ್ತೆ 2 ಸಲ ವಾಶ್ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡು ಬೇಕ್ ಹಾಕಿದ್ವಿ. ಸ್ನೇಹಿತರೆ ನೋಡಿ, ಇದು ಆಕ್ಚುಲಿ 2 ಕಡೆ ಮಾಡ್ತಾರೆ ಮಟನ್ ಕುರ್ಮಾ. ಸೊ ಇದು ಒಂದ್ ಕಡೆ ಆಲ್ರೆಡಿ ರೆಡಿ ಆಗಿದೆ ಸರ್. ಇದು 2 ಕಡೆ ಮಾಡ್ತಾ ಇರೋದು? ಹೌದು, 2 ಕಡೆ ಮಾಡ್ತಾ ಇದೀವಿ. ಇದು ಎಷ್ಟು ಕೆಜಿ ಮಾಡ್ತಾ ಇದ್ದೀರಿ ಸರ್? ಇದು ಸರ್ ಇದ್ರಲ್ಲಿ 120 kg ಇದೆ. 120 kg ಇದೆ ಇಲ್ಲಿ. ಓಕೆ, ಇದಕ್ಕೆಲ್ಲ ಏನೇನು ಐಟಮ್ ಎಲ್ಲ ಹಾಕೊಂಡಿದ್ದೀರಾ ಸರ್? ಇದಕ್ಕೆ ನೈಟ್ ಮಾಡ್ಕೋತೀವಿ. ಗಸಗಸೆ, ಚಕ್ಕೆ ಇದೆಲ್ಲ ಮಸಾಲೆ ಹಾಕೊಂಡು ಪ್ರಿಪೇರ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟು ಮಟನ್ ವಾಶ್ ಮಾಡ್ಕೊಂಡು ಬೇಕ್ ಹಾಕಿದೀವಿ ಸರ್ ಇದನ್ನ. ಓಕೆ, ಈಗ ಮಟನ್ ಎಲ್ಲ ನಿಮ್ದು ಒಂದು ನಾಟಿ ಸ್ಟೈಲ್ ಸರ್? ನಾಟಿ ಸ್ಟೈಲ್ ಸರ್. ಓಕೆ, ಫೈನ್. ಸ್ನೇಹಿತರೆ ನೋಡಿ, ಈಗ ಮಟನ್ ಕುರ್ಮಕ್ಕೆ ರೆಡಿ ಆಗ್ತಾ ಇದೆ, ತಗೊಂಡು ಹೋಗ್ತಾ ಇದ್ದಾರೆ. ಸೊ 2 ಬೇಸನ್ ಅಲ್ಲಿ ಈಗ ಏನೊಂದು ತೊಳೆದು ನೀಟಾಗಿ ವಾಶ್ ಮಾಡಿ ರೆಡಿ ಮಾಡಿರುವಂತ ಒಂದು ಮಟನ್ ತಗೊಂಡು ಹೋಗ್ತಾ ಇರುವಂತದ್ದು ನೋಡಿ ಸ್ನೇಹಿತರೆ. ಎಷ್ಟು ಕೆಜಿ ಇದೆ ಒಂದೊಂದು ಅಂದಾಜು? 100 kg. ನೋಡಿ ಒಂದು 50 kg ಬೇಸನ್ ಆಗ್ತಾ ಇರುವಂತದ್ದು ಇದು. ಮತ್ತೆ ಈಗ 2ನೇದ್ರಲ್ಲಿ ರೆಡಿ ಆಗಿದೆ. ಸೊ ಇಲ್ಲಿ ಆಗ್ತಾ ಇದ್ದಾರೆ ಮಟನ್ ಕುರ್ಮಾ ಸರ್. ಇದು ಮಟನ್ ಕುರ್ಮಾ.
ಇದು ಒಂದು ಎರಡನೇ ಕಡೆ ಈಗ ಮಟನ್ ಬಿರಿಯಾನಿ ಮಾಡ್ತಾರುವಂಥದ್ದು 5 ಲೀಟ್ರು ಈಗ 1 ಬಕೆಟ್ ಅಷ್ಟು ಆಯಿಲ್ನ ಹಾಕೊಂಡಿದ್ದಾರೆ. ಇವೊಂದು 40 kg ಮಟನ್ನು, ಹಾಗೇನೆ 25ರಿಂದ 30 kg ರೈಸ್ನ ಹಾಕೊಂಡು ಮಾಡ್ತಾರುವಂಥದ್ದು. ಎರಡನೇ ಕಡೆ ಮಾಡ್ತಾರುವಂಥದ್ದು. ಈಗ ಆಲ್ರೆಡಿ ಒಂದು ಕಡೆ ರೆಡಿ ಆಗಿದೆ ದಮ್ಮಿಕ್ಕೆ, ಇದು ಬಂದು ಎರಡನೇ ಕಡೆ ಮಾಡ್ತಾರುವಂಥದ್ದು. ಆಯಿಲ್ ಆದ ನಂತರ ಅರ್ಧ ಬಕೆಟ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದಾರೆ. ಸೊ ಇದಾದ ನಂತರ ಏನೋ ಒಂದು ಮಸಾಲ ಐಟಮ್ನ ಹಾಕೋತಾರೆ. ಹಾಗೇನೆ ನೋಡಿ ಬನ್ನಿ, ಇದು ಬಂದು ಮಸಾಲ ಐಟಮ್ಗಳು. ಸೊ ಎಲ್ಲವನ್ನು ಈಗ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಐಟಮ್ ಹಾಕೊಂಡಿದ್ದಾರೆ. ಹಾಗೇನೆ ಇದು ಬಂದು ಬೆಳ್ಳುಳ್ಳಿ ಪೇಸ್ಟ್ನು ಹಾಕೋತಾ ಇದ್ದಾರೆ. ಒಂದು 4 ಸೌಟಷ್ಟು ಬೆಳ್ಳುಳ್ಳಿ ಪೇಸ್ಟು. ನಂತರ ಒಂದು ಅರಿಶಿನ ಪುಡಿ, ಒಂದು ಅರ್ಧ ಸೌಟಷ್ಟು ಅರಿಶಿನ ಪುಡಿ. ಮತ್ತು ಇದು ಬಂದು ಏನೊಂದು ಮಸಾಲ, ಇದು ಗ್ರೀನ್ ಮಸಾಲ ಬರೋಕ್ಕೆ, ಕಲರ್ ಬರೋಕ್ಕೆ ಮಸಾಲ ಮಾಡ್ಕೊಂಡಿದ್ರು, ಅವೆಲ್ಲವನ್ನು ಹಾಕ್ಕೊಂಡು ಮತ್ತೆ ಮಟನ್ನು ಎಷ್ಟು 35ರಿಂದ 40 kg ಅಷ್ಟು ಮಟನ್ನ ಹಾಕಿ ಈಗ ಮಿಕ್ಸ್ ಮಾಡ್ತೀವಿ. ಇದು ಬಂದು ಈಗ ವಾಶ್ ಮಾಡೋಕ್ಕೆ ರೈಸ್ನ ರೆಡಿ ಮಾಡುವಂಥದ್ದು. ಸೊ ಏನು ಒಂದು ಮಟನ್ನು ಎಲ್ಲ ನೀಟಾಗಿ ಬೆಂದಿ ಬಾಯ್ಲ್ ಆಗಿರ್ತದೆ. ಸೊ ನಂತರ ರೈಸ್ ನೆನೆಸಿ ಹಾಕಿರುವಂಥ ಒಂದು 20 ನಿಮಿಷ ನೆನೆಸಿಕ್ಕಿದ್ದಾರೆ. ಸೊ ನೀಟಾಗಿ ವಾಶ್ ಆದ ನಂತರ ಇದು ರೈಸ್ನ ಹಾಕುವಂಥದ್ದು. ನೋಡಿ ಈಗ ಮಟನ್ ಎಲ್ಲ ನೀಟಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿದೆಯಲ್ಲ ಮಟನ್ನು? ಓಕೆ ಫೈನ್. ಆ ಮಟನ್ ಬೆಂದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ನೀಟಾಗಿ ತೋರಿಸ್ತಾ ಇದ್ದಾರೆ. ಈ ಥರ ಒಂದು ತಣ್ಣೀರಲ್ಲಿ ಈ ಥರ ಹಾಕ್ಬಿಟ್ಟು ಈ ಥರ ಚೆಕ್ ಮಾಡ್ಬೋದು, ಮಟನ್ ಯಾವ ಥರ ಬೆಂದಿದೆಯಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೋದು. ಸೊ ಈಗ ರೆಡಿ ಆಗ್ತಾ ಇದೆ. ಇದಾದ ನಂತರ ಈಗ ರೈಸ್ ಹಾಕುವಂಥದ್ದು. ಸ್ನೇಹಿತರೆ, ಈಗ ಮಟನ್ ಬಿರಿಯಾನಿ ಎಲ್ಲ ಬಾಯ್ಲ್ ಆಗಿದೆ. ಸೊ ಈಗ ಏನು ರೈಸ್ ಹಾಕ್ತಾ ಇರುವಂಥದ್ದು. ಇದು ನಾಟಿ ಸ್ಟೈಲಲ್ಲಿ ಮಾಡ್ತಾರಿಂದ ಎಲ್ಲ ಸೊಪ್ಪುಗಳನ್ನ ಹಾಕಿ ಒಂದು ಕಲರ್ನ ಬರ್ತಿರುವಂಥದ್ದು, ಗ್ರೀನ್ ಕಲರ್ ಬಂದು. ಸ್ನೇಹಿತರೆ, ಇದು ಬಂದು ನಂದಿನಿ ತುಪ್ಪ ಹಾಕ್ತಾ ಇರುವಂಥದ್ದು. ಈಗ ಎಲ್ಲ ದಮ್ ಇಕ್ಲಿಕ್ಕೆ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಏನು ಒಂದು ದಮ್ ಇಕ್ಬಿಟ್ಟು ರೆಡಿ ಮಾಡುವಂಥದ್ದು. ಈ ಕಡೆಗೆ ಎಲ್ಲ ರೆಡಿ ಆಗಿದೆ. ಏನು ಒಂದೀಗ ಸೌದೆ ಕೆಂಡವನ್ನ ಈಗ ಹಾಕ್ತಾ ಇರುವಂಥದ್ದು, ದಮ್ಮಿಕ್ತಾ ಇರುವಂಥದ್ದು. ಇದು ಇದಾದ ನಂತರ ಒಂದು 10 to 15 ನಿಮಿಷ ಈ ಥರ ಒಂದು ದಮ್ಮಿಕ್ಕೋದು. ನೋಡಿ ಸ್ನೇಹಿತರೆ, ಈಗೆಲ್ಲ ಕಂಪ್ಲೀಟ್ ಆಗಿದೆ. ದಮ್ ಹೊಡಿತಾ ಇದ್ದಾರೆ ಈಗ. ಸೊ ನೋಡಿ, ಈಗ ದಮ್ ಹೊಡಿತಾ ಇದ್ರೆ ಏನು ಆ ಫ್ಲೇವರು, ಆ ಒಂದು ಪೀಸ್ಗಳು ಎಲ್ಲ ಎಷ್ಟು ತುಂಬ ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು. ಏನೊಂದು ಬಿಸಿ ಬಿಸಿ ಮಟನ್ ಬಿರಿಯಾನಿ ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು, ಅಷ್ಟು ಟೇಸ್ಟಾಗಿರ್ತದೆ. ಸೊ ನೋಡಿ, ಮಟನ್ ಬಿರಿಯಾನಿ ಅಂದರೆ ಸೂಪರಾಗಿದೆ. ಸ್ನೇಹಿತರೆ, ಈಗ ಮಟನ್ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಸೊ ಬಡ್ಸಕ್ಕೆ ರೆಡಿ ಆಗಿರುವಂಥದ್ದು ನೋಡಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಏನು 2 ಕಡೆ ಮಾಡ್ತಾರೆ. ಈಗ ಒಂದು ಕಡೆ ರೆಡಿ ಆಗಿದೆ, ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ. ಸೊ ತಗೊಂಡು ಹೋಗ್ತಾ ಇರುವಂಥದ್ದು. ಸರ್ ನಮಸ್ತೆ. ನಮಸ್ತೆ. ಹೇಳಿ ಸರ್, ಏನ್ ಐಟಮ್ ಹಾಕೊಂಡಿದ್ದೀರಾ? ಇದು ಏನ್ ಮಾಡ್ತಾ ಇರುವಂಥದ್ದು? ಇದು ಚಿಕನ್ ಲಾಲಿಪಾಪ್ಗೆ ಸರ್. ಇದು ಚಿಕನ್ ಲಾಲಿಪಾಪ್. ಇದು ಓಕೆ. ಎಷ್ಟು ಪೀಸ್ ಸರ್ ಇದು? ಎಷ್ಟು ಸಾವಿರ ಪೀಸು ಸರ್? ಇದು 1,500 ಪೀಸ್ ಇರುತ್ತೆ. 200ರಿಂದ 300 ಅಂದ್ರೆ ಓಕೆ 60 kg ಬರುತ್ತೆ. ಓಕೆ, 60 kg ಪ್ರಿಪೇರ್ ಮಾಡ್ತಾ ಇದೀವಿ. 60 kg ಚಿಕನ್. ಓಕೆ, ಎಲ್ಲ 1,500 ಪೀಸ್ಗಳು. ಹೌದು. ಓಕೆ, ಏನೇನೆಲ್ಲ ಐಟಮ್ ಹಾಕಿದ್ರೆ ಹೇಳಿ ಸರ್ ಇದ್ರಲ್ಲಿ? ಸರ್, ಬೆಳ್ಳುಳ್ಳಿ ನೈಸ್ ಹಚ್ಚಿರೋದು, ಹಾ, ಶುಂಠಿ ನೈಸ್ ಹಚ್ಚಿರೋದು, ಓಕೆ, ವೈಟ್ ಪೆಪ್ಪರು, ಚಾಟ್ ಮಸಾಲ ಐಟಮ್, ಮತ್ತೆ ಮೆಣಸೆಕಾಯಿ ತರಕಾರಿ ಸ್ವಲ್ಪ ತರಕಾರಿ ತರ ಹೊಡ್ಕೊಂಡು ಮೊಟ್ಟೆ ಹೊಡ್ಕೊಂಡಿದೀವಿ. ಅದಾದ್ಮೇಲೆ ಸಬ್ಬಕ್ಕಿ ಸೊಪ್ಪು, ಓಕೆ, ಮತ್ತೆ ಈರುಳ್ಳಿ ಹೂವು. ಈ ತರ ಹಾಕ್ಬೇಕು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕೋಟಿಂಗ್ಗೆ ಮೈದಾ ಕಾರ್ನ್ಫ್ಲವರ್ ಕೊಟ್ಕೊಂಡು ಚಿಕನ್ ಲಾಲಿಪಾಪ್ ಹಾಕೊಂಡು ಮಿಕ್ಸ್ ಮಾಡಿ 1 ಅವರ್ ಮ್ಯಾರಿನೇಟ್ ಮಾಡಬೇಕು. ಆ ಟೇಸ್ಟ್ ಎಲ್ಲ ತುಂಬಾ ಹಿಡ್ಕೊಳ್ಳೋದು, ಸೂಪರ್ ಆಗಿರುತ್ತೆ. ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ಕೊಳ್ಳುತ್ತದೆ. ಓಕೆ, ನೆಕ್ಸ್ಟ್ ಆಯಿಲ್ ಅಲ್ಲಿ ಕರಿಯುವಂತದ್ದು, ಬಾಯ್ಲ್ ಮಾಡ್ಕೊಳ್ಳೋದು. ಓಕೆ, ಫೈನ್. ಸ್ನೇಹಿತರೆ, ಲಾಲಿಪಾಪ್ ಮಸಾಲ ಯಾವ ತರ ಒಂದು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊತಾ ಇದಾರೆ ಅಂತ. ಇದಾದ ನಂತರ ಏನು ಚಿಕನ್ ವಾಶ್ ಮಾಡಿರುವಂತ ಚಿಕನ್ ಹಾಕ್ಬಿಟ್ಟು ನೆಕ್ಸ್ಟ್ ಮಿಕ್ಸ್ ಮಾಡಿ ನೀಟಾಗಿ ಮ್ಯಾರಿನೇಟ್ ಮಾಡಿ 1 ಅವರ್
ನಂತರ ಒಂದು ಆಯಿಲಲ್ಲಿ ಕರಿಯುವಂಥದ್ದು. ಹೌದು. ನೋಡಿ ಸ್ನೇಹಿತರೆ, ಈಗ ಏನೋ ಒಂದು ಚಿಕನ್ ಈಗ ರೆಡಿಯಾಗಿ ಬಂದಿದೆ. ಗುಂಟೂರು ಚಿಕನ್ ಮತ್ತೆ ಚಿಕನ್ ಲಾಲಿಪಾಪ್ಗೆ ಬಂದಿರುವಂಥದ್ದು ಇದು. ನೋಡಿ ಈಗ ವಾಶ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಹಾಂ ನೋಡಿ, ಇವರೆಲ್ಲ ಸೇರ್ಕೊಂಡು ಈಗ ವಾಶ್ ಮಾಡಿ ನೀಟಾಗಿ ಮಾಡ್ತಾ ಇರುವಂಥದ್ದು. ಇದು ಚಿಕನ್ ಲಾಲಿಪಾಪ್ಗೆ ಬಂದಿರುವಂಥದ್ದು. 1200ರಿಂದ 1300 ಜನಕ್ಕೆ ಮಾಡ್ತಾ ಇರುವಂಥದ್ದು. ಇದೆಲ್ಲ ಅರ್ಜಿ ಮಾಡಿ ವಾಶ್ ಮಾಡಿ ಈ ಬಂದು ಈಗ ಏನು ಆಲ್ರೆಡಿ ರೆಡಿ ಮಾಡಿದ್ರು ಲಾಲಿಪಾಪ್ಗೆ ಈಗ ಎಣ್ಣೆಯಲ್ಲಿ ಕರಿತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಹಾಗೆಯೇ ಈ ಒಂದು ಚಂದ್ರು ಕ್ಯಾಟ್ರಿಂಗ್ನ ಬೀಗ್ ರೂಟವನ್ನು ಸವಿಯೋಕ್ಕೆ ಕನ್ನಡದ ಆ್ಯಕ್ಟರ್ ಆದಂಥ ಒಂದು ಅರುಣು ಸಾಗರ್ ಕೂಡ ಒಂದು ಭಾಗವಹಿಸಿದ್ರು. ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಹಾಗೆಯೇ ಈ ಒಂದು ಫಂಕ್ಷನ್ಗೆ ಬಂದಿರುವಂಥ ಜನಗಳು ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡಿದರು. ಯಾಕೆಂದರೆ ಊಟ ಕೂಡ ತುಂಬ ಅಷ್ಟೇ ಸ್ಪೈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿ ಒಂದು ನಾನ್ ವೆಜ್ ಊಟ ಇರ್ಬೋದು ಅಥವಾ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಒಂದು ವೆಜ್ ಊಟ ಇರ್ಬೋದು. ಸೊ ಎಲ್ಲವನ್ನು ಈಗ ಚಂದ್ರು ಕ್ಯಾಟ್ರಿಂಗ್ ಮಾಡಿಕೊಡ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಒಳ್ಳೆಯ ವಿಡಿಯೋ ಒಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.